ಪಂದ್ಯ. ರಾಯಬಾಗ್ ಮತಕ್ಷೇತ್ರದ ಬಿರ್ಡಿ ತಂಡ ಆರಂಭದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಹುಕ್ಕೇರಿ ಮತಕ್ಷೇತ್ರದ ಹುಕ್ಕೇರಿ ಆಟಗಾರ್ತಿಯಿಂದ ದಾಳಿ ಮತದ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಔಟ್ ಪಾಯಿಂಟ್ ಬಿರ್ಡಿ. ಪಂದ್ಯ ಪುರುಷರ ವಿಭಾಗದಲ್ಲಿ ಕೂಡ ಆರಂಭ ಆಗಿದೆ. ಹೈ ವೋಲ್ಟೇಜ್ ಮ್ಯಾಚ್ 1-0 ಅಲ್ಲಿ ಪಂದ್ಯ ಆರಂಭ. ಒಂದು ಕಡೆ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಶ್ರೀ ಅಣ್ಣಾ ಸಾಹೇಬ್ ಜಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾಟದಲ್ಲಿ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರ, ಇನ್ನೊಂದು ಕಡೆ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಚಾಂಪಿಯನ್ ಆಗಿರುವಂತಹ ಮಹಾಲಕ್ಷ್ಮಿ ನಿಡಗುಂದಿ ತಂಡ. ಒಂದು ಕಡೆ ಚಾಂಪಿಯನ್ಗಳ ರೋಚಕ ಕ್ವಾರ್ಟರ್ ಫೈನಲ್ ಪಂದ್ಯ. ಎರಡು ಅಂಗಣದಲ್ಲಿ ಬಲಾಢ್ಯ ತಂಡಗಳು ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದ್ದಾವೆ. ನೋಡುಗರ ಮನಸೆಳೆದಂತ ಈ ಒಂದು ಚಿಕ್ಕೋಡಿಯ ಶ್ರೀ ಅಣ್ಣಾ ಸಾಹೇಬ್ ಜಲ್ಲೆ ಎಂಪಿ ಟ್ರೋಫಿ ಗ್ರ್ಯಾಂಡ್ ಫಿನಾಲಿಯ ಕಬಡ್ಡಿ ಪಂದ್ಯಾಟ ಈ ಭಾಗದಲ್ಲಿ ಒಂದು ಐತಿಹಾಸಿಕ ಕಬಡ್ಡಿ ಪಂದ್ಯಾವಳಿ ಅಂತ ಹೇಳಬಹುದು. ಸತತವಾಗಿ 2 ತಿಂಗಳ ಕಾಲ ನಿರಂತರವಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಯನ್ನ ಸಂಘಟನೆ ಮಾಡಿ ಒಂದು ಕ್ಷೇತ್ರದಿಂದ ಮಹಿಳಾ ವಿಭಾಗದಲ್ಲಿ 4 ತಂಡಗಳು, ಪುರುಷರ ವಿಭಾಗದಲ್ಲಿ 4 ತಂಡಗಳನ್ನು ಆಯ್ಕೆಗೊಳಿಸಿ ಜಿಲ್ಲಾ ಮಟ್ಟದ ಗ್ರ್ಯಾಂಡ್ ಫಿನಾಲಿಗೆ 32 ಪುರುಷ ತಂಡಗಳು 32 ಮಹಿಳಾ ತಂಡಗಳನ್ನ ಆಹ್ವಾನಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನ ನೀಡಿ ಗ್ರಾಮೀಣ ಭಾಗದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಿರುವಂತಹ ಕರ್ನಾಟಕ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ, ಉದ್ಯೋಗಪತಿ, ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಅವರಿಗೆ ನಾವು ಎಷ್ಟೊಂದು ಬಾರಿ ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ. ನಮ್ಮ ಚಿಕ್ಕೋಡಿ ಭಾಗದ ಜನರಿಗೆ, ಕಬಡ್ಡಿ ಅಭಿಮಾನಿಗಳಿಗೆ, ಕಬಡ್ಡಿ ಆಟಗಾರರಿಗೆ 2 ತಿಂಗಳ ಕಾಲ ಸತತವಾಗಿ ಕಬಡ್ಡಿಯ ರಸದಂತ ಊಟವನ್ನ ಉಣಬಡಿಸಿರುವಂತಹ ಜೊಲ್ಲೆ ಗ್ರೂಪ್ಗೆ, ಜೊಲ್ಲೆ ಪರಿವಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ವೇದಿಕೆಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಶಾಸಕಿಯರು, ಸೌಭಾಗ್ಯವತಿ ಸನ್ಮಾನ್ಯ ಶ್ರೀ ಶಶಿಕಲಾ ಜಲ್ಲೆಜಿ ಮೇಡಮ್ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸೆಮಿ ಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳ ಆಗಮನ. ಮಹಿಳಾ ವಿಭಾಗದಲ್ಲಿ 11-0 ಹುಕ್ಕೇರಿ ಕ್ಷೇತ್ರದ ತಂಡ, SKPU ಕಾಲೇಜ್ ತಂಡ ಯಾವುದೇ ಅಂಕದ ಸಂಪಾದನೆಯಲ್ಲಿಲ್ಲ. ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಮಹಿಳಾ ವಿಭಾಗದಲ್ಲಿ ರನ್ನರ್ ಅಪ್ ಸ್ಥಾನವನ್ನ ಪಡೆದಿರುವಂತಹ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂಥ ತಂಡ ಅಬಾಜಿ ಫೌಂಡೇಶನ್ ಬಿರ್ಡಿ ತಂಡ 10 ಅಂಕದ ಮುನ್ನಡೆಯಲ್ಲಿ 2 ಅಂಕದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸಾಬರಿ ಮಾಡ್ಯಾರಲ್ಲ ಅದಕ್ಕೆ ಇದು ಮಾಡಿದ್ರೆ 1 ನಂಬರ್ ಬಿದ್ದು ಎಂತ ಪ್ರಯತ್ನದಲ್ಲಿ ಮತ್ತೊಮ್ಮೆ ಸತೀಶ್ ಅವರ ಬಂಧನ. 5-3 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಎಡಗುದಿ ಬಲ್ಲಿದ ಆಟಗಾರ, ಕುರ್ಚಿ ಮತಕ್ಷೇತ್ರದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ಆಟಗಾರರು ಅಂಗಣದ ಒಳಭಾಗದಲ್ಲಿ
ಒಂದು ಕಡೆ ರಾಯಬಾಗ್ ಮತಕ್ಷೇತ್ರದ ಚಿಂಚಲಿ, ಇನ್ನೊಂದು ಕಡೆಗೆ ಕುರ್ಚಿ ಮತಕ್ಷೇತ್ರದ ನೆಡಗುಂದಿ. ಎರಡು ಬಲಾಢ್ಯ ತಂಡಗಳು ಬಹಳ ಒಂದು ರೋಚಕತೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ನೇರವಾದಂತಹ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ ಹ್ಯಾಂಡ್ ಜೊತೆಗೆ ಯಶಸ್ಸು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಕಳೆದ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಸಿದಂತಹ ರಾಷ್ಟ್ರೀಯ ತಾರ ಸುದರ್ಶನ್ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. 5-4 ಪಂದ್ಯ ಬಹಳ ಒಂದು ರೋಚಕ ಹನಾನಿಯುವಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಎರಡು ತಂಡದಲ್ಲಿ ಅಷ್ಟೇ ಅನುಭವವುಳ್ಳಂತಹ ಆಟಗಾರರು, ಒಂದೇ ತಾಲೂಕಿನ ತಂಡಗಳು. ಮತ್ತೊಮ್ಮೆ ಬೆಂಚ್ ಭಾಗದಲ್ಲಿ ಮೆಸ್ಟರ್ 2 ಪಾಯಿಂಟ್ಸ್. ತೀರ್ಪುಗಾರರ ತೀರ್ಮಾನ 2 ಅಂಕದ ಘೋಷಣೆ ಆಗ್ತಾ ಇದೆ. ಮಹಿಳಾ ವಿಭಾಗದಲ್ಲಿ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 7-4 ಪಂದ್ಯ ವಿರಾಮದ ನಂತರ ಮತ್ತೊಮ್ಮೆ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ಸಂತು ದಾಡಿ ಭಾಗದಲ್ಲಿ ಎರಡು ತಂಡದಲ್ಲಿ ಅಷ್ಟೇ ರೋಚಕವಾದಂತಹ ಆಟಗಾರರು ಅಂಕಣದ ಬಲಭಾಗದಲ್ಲಿದ್ದಾರೆ. ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಸ್ಕಿಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತೀರ್ಪುಗಾರರು. ಅದ್ಭುತವಾದಂತಹ ಪ್ರಯತ್ನ ಬರ್ತಾ ಇದೆ. ಕಾದು ನೋಡುವ ನಿರೀಕ್ಷೆಯಲ್ಲಿ ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. 4+2 ಸೂಪರ್ ಡೂಪರ್. ಪಂದ್ಯ ಆರಂಭದಲ್ಲಿ ನೆಡಗುಂದಿ ತಂಡಕ್ಕೆ ಆಘಾತ ನೀಡಿದಂತಹ ಸುದರ್ಶನವರ ದಾಳಿ ಇದೆ. ಪಂದ್ಯದ ಉದ್ದಗಲೂ ಕೂಡ ಶ್ರೇಷ್ಠ ಪ್ರದರ್ಶನವನ್ನ ನೀಡಬಲ್ಲಂತಹ ಶ್ರೇಷ್ಠ ಆಟಗಾರ. ಮಹಿಳಾ ವಿಭಾಗದಲ್ಲಿ ಕೂಡ ಅಜಗಜಾಂತರ ಅಂತರದಲ್ಲಿ ಅಬಾಜಿ ಫೌಂಡೇಶನ್ ಬಿರ್ಡಿ ರಾಯಬಾಗ್ ಮತಕ್ಷೇತ್ರದ ತಂಡ. ಲಾಸ್ಟ್ 2 ಮಿನಿಟ್ಸ್ ಗೋ. ಕೊನೆಯ 2 ನಿಮಿಷದ ಘೋಷಣೆ ಆಗ್ತಾ ಇದೆ. ಮಹಿಳಾ ವಿಭಾಗದಲ್ಲಿ ಮತ್ತೊಂದು ಬಲಿಷ್ಠ ಬಾಲ್ ದಾಖಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೂಡ ಮಹಿಳಾ ವಿಭಾಗದಲ್ಲಿ ಸೆಮಿಫೈನಲ್ ಪಂದ್ಯಗಳು ಆರಂಭ ಆಗಲಿವೆ. ಕ್ವಾರ್ಟರ್ ಫೈನಲ್ ಗೆದ್ದರ ಜಿಲ್ಲಾ ಮಟ್ಟದ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾಟದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುತ್ತಿ ಅವರ ಪಾಲಾಗುತ್ತೆ. ಆದರೆ ಈ ವರ್ಷದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಪ್ಪನ್ನ ಯಾರು ಎತ್ತಿ ಹಿಡಿತಾರಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತರದಿಂದ ಕುಳಿತಿರುವಂತಹ ಸಾವಿರಾರು ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಮಹಿಳಾ ಅಂಕಣದಲ್ಲಿ ಕೊನೆಯ ನಿಮಿಷದ ಘೋಷಣೆ ಆಗ್ತಾ ಇದೆ. ಲಾಸ್ಟ್ ಮಿನಿಟ್ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲ ಆಟಗಾರ್ತಿಯರಿಗೆ ಅವಕಾಶವನ್ನ ದೊರಕಿಸಿಕೊಡ್ತಾ ಇದ್ದಾರೆ ಕೋಚ್ ಅವರು. ಕುಮಾರ್ ಭಾಸ್ಕರ್ ಅವರು, ರಾಜು ಪಾಟೀಲ್ ರವರು ಕೋಚ್ ಆಗಿ. ಈ ಕಡೆಗೆ SKPU ಕಾಲೇಜ್ ತಂಡಕ್ಕೆ ಬಾಲೇಶ್ ನಾಯ್ಕ್ ಸರ್ ಇದ್ರ, ವೀರೇಶ್ ಕಾಂಬ್ಳೆ ಸರ್ ಅವರು ಸಹ ತೀರ್ಪುಗಾರರಾಗಿ. ಎರಡು ತಂಡದಲ್ಲಿ ಅಷ್ಟೇ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. 25 ಪಂದ್ಯ, 15 ಅಂಕದ ಅಂತರದಲ್ಲಿ ಮಹಿಳಾ ವಿಭಾಗದ ಪಂದ್ಯ. ನಿಧಾನಗತಿಯಲ್ಲಿ ಗೆಲುವಿನ ಹಾದಿಯಲ್ಲಿ ತನ್ನ ದಾಪಗಾಲನ್ನ ಹಾಕ್ತಾ ಇದೆ ಅಬಾಜಿ ಫೌಂಡೇಶನ್ ಬಿರ್ಡಿ ರಾಯಬಾಗ್ ಮತಕ್ಷೇತ್ರದ ತಂಡ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹುಕ್ಕೇರಿ ಬಲದ ಆಟಗಾರ್ತಿ ಆಟದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಬೋನಸ್ಗಳನ್ನು ಆಡಿದೆ 6 ಜನ ಆಟಗಾರ್ತಿಯರ ನಿಧಾನಗತಿಯಲ್ಲಿ ಪಂದ್ಯವನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಕೈಯಿಂದ ಬದಿಯಿಂದ ದಾಳಿಯನ್ನ ಸಂಪಾದನೆ ಸಂಘಟನೆಯಲ್ಲಿ. ಮ್ಯಾಚ್ ಈಸ್ ಓವರ್, ವಿನ್ ಬೈ ಆಬಾಜಿ ಫೌಂಡೇಶನ್ ಬಿರ್ಡಿ ತಂಡ ಕೂಡ ಸೆಮಿಫೈನಲ್ ಗೆ ಲಗ್ಗೆಡ್ತಾ ಇದೆ. ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಕೂಡ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಹಾಗನ ಹುಕ್ಕೇರಿ ಮತಕ್ಷೇತ್ರದ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾಟದಲ್ಲಿ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಚಿಂಚಲಿ ಸಿದ್ದರಾಮೇಶ್ವರ ಮೊಗಲ್ಕೋಟ್. ಯಾಕೆ ಲೇಟ್ ಮಾಡ್ತಾ ಇದ್ರಪ್ಪ? ಮತ್ತೊಮ್ಮೆ ಸಂದೀಪ್ ರವರ ದಾಳಿ ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ 14-8 ಪಂದ್ಯ.
ಎಲ್ಲಿದ್ದೀನೋ ಎಲ್ಲಿದ್ದೀನಾ ಓಂ ಬಸವ ಎರಗಡಿ ವರ್ಷ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ ಪುರುಷ ವಿಭಾಗದಲ್ಲಿ ಇದು ನಿಮಗೆ ಕೊನೆ ಕರೆ ಪುರುಷ ವಿಭಾಗದಲ್ಲಿ ಫಸ್ಟ್ ಸೆಮಿ ಓಂ ಬಸವ ಎರಗಡಿ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ ಹಿಡಿತಮ್ಮ ನೋಡ ತುಂಬ 50 ರೂಪಾಯಿ ತೊಂಬ ಆತಲ್ಲ ವಿಕ್ರಮ್ ಹಿಂಗೆ ಹೇಗೆ ಮಾಡ್ತಾರೆ ಯಾರು ಕಾಣಿಸ್ರ ಅಂಪೈರ್ ಅಲ್ಲ ಅವ್ರು ಹಂಗೆ ಮಾಡ್ಬೇಡ್ರಿ ವಿಕ್ರಮ್ ಸರ್ ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರ ಮತ್ತೊಮ್ಮೆ ಬಿಡುವಿಲ್ಲದ ದಾಳಿ ಭಾಗದಲ್ಲಿ ಮುಂದಾಗುತ್ತಿರುವ ಸಂದೀಪ್ ರವರ ದಾಳಿ ದಯವಿಟ್ಟು ಇಲ್ಲಿ ಕಾರ್ನರ್ ನಲ್ಲಿ ನಿಂತ ನಮ್ಮೆಲ್ಲ ಕಬಡ್ಡಿ ಆಟಗಾರರು ಎಲ್ಲರ ಮೇಲೆ ಸಾಕಷ್ಟು ಸ್ಥಳಾವಕಾಶ ಇದೆ ಆತ್ಮೀಯರೇ ದಯವಿಟ್ಟು ತಾವುಗಳು ಸಹಕಾರ ಮಾಡಬೇಕು ಇಲ್ಲಿ ಕಾರ್ನರ್ ನಲ್ಲಿ ನಿಂತವ್ರು ವೇದಿಕೆ ಬಲಭಾಗದಲ್ಲಿ ನಿಂತವ್ರು ಆಟಗಾರರು ದಯವಿಟ್ಟು ಹಾಫ್ ಟೈಮ್ ಬರ್ತಾ ಇದೆ ಇಲ್ಲಿ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಚಿಂಚ್ಲಿ 14 ನಿಡಗುಂದಿ 9 2024 after the final there will be grand prize distribution ceremony on this stage. Wonderful matches are going on for past 2 days in both men and women. Winners will be getting 51,000 rupees. Runners up will get 31,000 rupees. Third and fourth place will be getting 15,000 rupees each with trophies, certificates and felicitation at the hands of ಇದೀಗ ತಾನೇ ಈ ಒಂದು ವೇದಿಕೆಗೆ ಶ್ರೀ ಎಂ.ಪಿ. ಪಾಟೀಲ್ ಸರ್ ಅವರು ಕೂಡ ಈ ಒಂದು ಭವ್ಯವಾದಂತಹ ಗ್ರ್ಯಾಂಡ್ ಫಿನಾಲಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀರೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಾನಂದನ ಜಾಧವ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಇದೀಗ ತಾನೇ ಒಂದು ವೇದಿಕೆಗೆ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣನ ಕಾಂಬ್ಳೆರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಹಿಳಾ ವಿಭಾಗದಲ್ಲಿ ಪ್ರಥಮ ಸೆಮಿ ಫೈನಲ್ ಪಂದ್ಯ ಆರಂಭ ಆಗಿದೆ. ಗೆದ್ದರೆ ಫೈನಲ್ಗೆ ಹೋಗ್ತಾರೆ, ಸೋತರೆ 3 ಮತ್ತು 4 ಬಹುಮಾನಕ್ಕೆ ಭಾಜನರಾಗುವಂತ ತಂಡದ ಆಟಗಾರ್ತಿಯರನ್ನು ರೋಚಕ ಪಂದ್ಯ. ಹಾಗನೆ ವೇದಿಕೆಯಲ್ಲಿ ಬಂದಿರುವಂತ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಹಿಳಾ ವಿಭಾಗದಲ್ಲಿ ವಿಜಯವಾರಿ 7ನೇ ವರ್ಷ ಅಬಾಜಿ ಫೌಂಡೇಶನ್ ಬಿರ್ಡಿ ಫಾರ್ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಫಾರ್ ಟೀಮ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ವಿಜಯವಾರಿ 7ನೇ ವರ್ಷ ಅಬಾಜಿ ಫೌಂಡೇಶನ್ ಬಿರ್ಡಿ. ಪುರುಷರ ವಿಭಾಗದಲ್ಲಿ 16-9 ಪಂದ್ಯ ಸಾಗುತ್ತಾ ಇದೆ. ಅಕಾಡೆಮಿ ಚಿಂಚಲಿ ತಂಡ ಆರಂಭದ ಹುದ್ದೆಗಳು ಕೂಡ ಮುನ್ನಡೆ. ಪುರುಷ ವಿಭಾಗದಲ್ಲಿ ಓಂ ಬಸವ ಎರಗಡಿ ವರ್ಷ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ ಫಸ್ಟ್ ಸೆಮಿಫೈನಲ್ ಫಾರ್ ಟೀಮ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಓಂ ಬಸವ ಎರಗಡಿ ವರ್ಷ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ. ಫಸ್ಟ್ ಟೈಮ್ ಒಟ್ಟು ವುಮೆನ್ ಸೆಕ್ಷನ್ ಸಿದ್ದರಾಮೇಶ್ವರ ಮುಗಳಕೋಡ ಕೋಚ್ ಕಾರ್ನಲ್ಲಿ ಗಮನಿಸ್ತಾ ಇದ್ದೀವಿ. 2 ಕಡೆಗೆ ಅನುಭವಿ, 1 ಕಡೆಗೆ ರಾಷ್ಟ್ರೀಯ ತರಬೇತುದಾರರಾಗಿರುವಂತಹ ಚಿಂಚಲಿ ಕಡೆಗೆ ಸಂಜೀವ್ ಮಸಾಲ್ಜಿ ಸರ್ ಅವರನ್ನ ಕಾಣ್ತಾ ಇದ್ದೀವಿ. ಈ ಕಡೆಗೆ ಸಿದ್ದರಾಮೇಶ್ವರ ಮುಗಳಕೋಡ ತಂಡಕ್ಕೆ ಬಂಡಿಗಣಿ ಸರ್ ಅವರನ್ನ ಕಾಣ್ತಾ ಇದ್ದೀವಿ ಕೋಚ್ ಕಾರ್ನಲ್ಲಿ. 2 ಅನುಭವಿ ಕೋಚ್ ಕಾರ್ನರ್ಗಳ ಸಮಾಗಮ ಆರಂಭ ಆಗಿದೆ. 4-3 ಪಂದ್ಯ. ಮತ್ತೊಮ್ಮೆ ಚಿಂಚಲಿ ತಂಡದ ಸಪೋರ್ಟಿವ್ ದಾಳಿಗಾರ್ತಿ ಆಟದಲ್ಲಿ ಎಚ್ಚರಿಕೆಯ ಹೆಜ್ಜೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಹ್ಯಾಂಡ್ ಟಚ್ಗೆ ಪ್ರಯತ್ನ ಆಗ್ತಾ ಇದೆ, ಯಶಸ್ಸು ಕಾಣ್ತಾ ಇದ್ದಾರೆ. ಎರಡು
ಅಂಕಣದಲ್ಲಿ ರಾಷ್ಟ್ರೀಯ ತಾರೆಗಳನ್ನ ನೋಡ್ತಾ ಇದ್ದೀವಿ ಮಹಿಳಾ ವಿಭಾಗದಲ್ಲಿ. The grand success, and Patel sir. it is possible because of the participation of thousands of players across Chikkodi parliamentary constituency. ಈ ದಿನದ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಆಗಮಿಸಿರುವಂತಹ ರಾಯಬಾಗದ ಪಟ್ಟಣ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ಜಿಯಾವುಲ್ ಅಣ್ಣ ಮುಲ್ಲಾರ್ ಅವರನ್ನು ನಾನು ಜೊಲ್ಲೆ ಗ್ರೂಪ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಟ್ರಾಗ ಮಾಡ್ಬೇಕು ಎರಡು ಅಂಕಣದಲ್ಲಿ ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾರೆ. ಇಲ್ಲಿ ಪುರುಷರ ವಿಭಾಗದಲ್ಲಿ ಮತ್ತೊಮ್ಮೆ ಸತೀಶ್ ಇವರ ಬಂಧನ ಆಗಿದೆ. ಹಿಂಜಾಗದಿಂದ ಟ್ಯಾಕಲ್ ಮಾಡಿದಂತ ಆಟಗಾರರು. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕವಾದಂತ ಪಂದ್ಯ. ಆರಂಭದಲ್ಲಿ 9-3 ಪಂದ್ಯ. ಪಟೇಲ್ ಸರ್. ಯಾಕಂದ್ರೆ ಅವ್ರಿಗೆ ಫಸ್ಟ್ ಥರ್ಡ್ ರೈಡ್ ಬರ್ತೈತೆ ನಮ್ಮ ತ್ರಾಸ ತಗೋಬೇಕು. ಬರೀ ಕಟ್ ಮಾಡಿ ಬರೋದು ಈಗ ಹಾಂ ಈಗ ದುವಾಡ ಯಾಕಂದ್ರೆ ಇಲ್ಲಿ ಬೋನಸ್ ಇಲ್ಲ ಯಾನ್ ಗುದ್ದಾಡು ಪಾಯಿಂಟ್ ಆಡ್ಬೇಕು. After these exciting matches, there will be prize distribution ceremony at the hands of dignitaries on the dais. As well as we are expecting Nipani MLA and ex-Minister of Karnataka, Mrs. Shashikala Jolly Madam. ದಯವಿಟ್ಟು ಇಲ್ಲಿ ಅರ್ಧ ಭಾಗ ಖಾಲಿ ಇರುವಂತ ಭಾಗದಲ್ಲಿ ದಯವಿಟ್ಟು ನಮ್ಮ ತಾಯಂದಿರು ಮತ್ತು ಆಟಗಾರರು ಎಲ್ಲ ಈ ಕಡೆಗೆ ಬರ್ಬೇಕು. ತಾವುಗಳು ಈ ಕಡೆಗೆ ಸರಿದು ಕುತ್ಕೊಳ್ಳಿ. ಇಲ್ಲಿ ನಿಂತ ಎಲ್ಲ ಪ್ರೇಕ್ಷಕರು ಈ ಭಾಗದಲ್ಲಿ ಬನ್ನಿ. ಆದ್ಮೇಲೆ ವೇದಿಕೆಯ ಎಡಭಾಗದ ಗ್ಯಾಲರಿಯನ್ನು ಅರ್ಧ ಭಾಗ ಮಹಿಳೆಯರಿಗಾಗಿ ಮೀಸಲಾತಿಯನ್ನು ಮಾಡಿದ್ದೀವಿ, ಅರ್ಧ ಭಾಗ ಪುರುಷರಿಗಾಗಿ. ನಿಂತ ಎಲ್ಲ ಪ್ರೇಕ್ಷಕರು ದಯವಿಟ್ಟು ನಮ್ಮ ಸಿಬ್ಬಂದಿಯವರು ಅಲ್ಲಿ ಕಳಿಸ್ಬೇಕು. ದಯವಿಟ್ಟು ಇಲ್ಲಿ ಕುಳಿತಂತವರು ಸ್ವಲ್ಪ ಈ ಕಡೆ ಬನ್ನಿ. ಆಟಗಾರರು ಚಿಂಚಲಿ ಆಟಗಾರ್ತಿಯವರು ಈ ಕಡೆ ಬನ್ನಿ. ಗ್ಯಾಲರಿಯಲ್ಲಿ ಕುಳಿತಂತವರು ಈ ಕಡೆ ಬನ್ನಿ. ನೀವು ಈ ಕಾರ್ನರ್ ನಲ್ಲಿ ಕುಳಿತಂತವ್ರು ಈ ಕಡೆ ಬನ್ನಿ. ಇಲ್ಲಿ ನಿಂತವ್ರು ಎಲ್ಲ ಪುರುಷರು ಈ ಒಂದು ಗ್ಯಾಲರಿಯಲ್ಲಿ ಆಶ್ರಿತರಾಗಬೇಕು. ಆದ್ಮೇಲೆ ನಿಮ್ಗೋಸ್ಕರ ಸಾಕಷ್ಟು ಸ್ಥಳಾವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನೊಂದು ಸ್ವಲ್ಪ ಬನ್ನಿ ಈ ಕಡೆಗೆ. ಇನ್ನೂ ಅರ್ಧ ಭಾಗ ಇನ್ನೊಂದು ಸ್ವಲ್ಪ ಸರ್ ಇನ್ನೊಂದು ಸ್ವಲ್ಪ ಕಳಿಸಿ ಈ ಕಡೆಗೆ. ಅಂಗನ 2ರಲ್ಲಿ ಪುರುಷರ ವಿಭಾಗದಲ್ಲಿ ಕೊನೆಯ 4 ನಿಮಿಷದ ಘೋಷಣೆ ಆಗ್ತಾ ಇದೆ. ಡೂ ಆರ್ ಡೈ, ಮಾಡು ಇಲ್ಲವ ಮಾಡಿ, ದಾಳಿಯಲ್ಲಿ ಸುದರ್ಶನ. ಹಿಂಗೆ ಬೇಕು ನೋಡಿ, ಪರಿಸ್ಥಿತಿ ಮಾಡಿದಾಗ ಮರ್ಯಾದಬೇಕಂತ ಬಂದು. ದಯವಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಗಳು ಎಲ್ಲ ಈ ಕಡೆ ಸರಿದು ಕೂತ್ಕೊಳ್ಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಅಲ್ಲಿ ಕಡೆಗೆ ಇದ್ದಂಥವ್ರು ಸ್ವಲ್ಪ ಹೇಳ್ಬೇಕಲ್ಲಿ. ಪದ್ಮಣ್ಣವ್ರು ಸರ್, ಪದ್ಮಣ್ಣವ್ರು ಸರ್, ಒಂದು ಸ್ವಲ್ಪ ನಮ್ಮವ್ರು ಹೋಗಿ ಒಂದು ಸ್ವಲ್ಪ ಸರಿಸ್ರಿ, ಒಂದು ಸ್ವಲ್ಪ ಆ ಕಡೆ ಯಾಕೆ ಕಡೆ ಸರ್ ಅಲ್ಲಿ ಹೋಗ್ರಿ. ನಾವು ಅಲ್ಲಿ ಹೋಗ್ರಿ ಹೇಳಲ್ಲ ಯಾವ ಸಮಯ ಓಂ ಬಸಯ್ಯ ರೆಡ್ಡಿ ಟಿ ಸ್ಪೋರ್ಟ್ಸ್ ಕ್ಲಬ್. ಇವತ್ತೇನು ಊರಿಗೆ ಬರಂಗಿಲ್ಲ ಇಲ್ಲ. ಸೇಪಾಡಿ ಬಾರಲ್ಲೇ ಸೇಪಾಡಿ ಬಾ ಸರ್. ಕೊನೆಯ 2 ನಿಮಿಷದ ಘೋಷಣೆ ಆಗ್ತಾ ಇದೆ ಪುರುಷರ ವಿಭಾಗದಲ್ಲಿ. ಅಂತಿಮ ಕ್ವಾರ್ಟರ್ ಹಂತದಲ್ಲಿ ಅಕಾಡೆಮಿ ಚಿಂಚಲಿ ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಆರಂಭದ ಹೊತ್ತಿನಲ್ಲೂ ಕೂಡ ಕಾರ್ನರ್ನಲ್ಲಿ ನಿಂತ ಎಲ್ಲ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಆದ್ಮೇಲೆ ನಿಮ್ಗೋಸ್ಕರ ಎಲ್ಲ ಗ್ಯಾಲರಿ ಖಾಲಿ ಇದೆ. ಗ್ಯಾಲರಿ 11 ಸ್ಟೆಪ್ ಇದೆ. ತಾವುಗಳು ಅಪ್ಪರಂಗತಿ ಅದ ಇಲ್ಲಿ 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 ಬಂದು 21-13 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸಂತೋಷ್
ವೇದಿಕೆಯ ಬಲಭಾಗದ ಗ್ಯಾಲರಿಯಲ್ಲಿ ಇನ್ನೂ ಸ್ಥಳಾವಕಾಶ ಇದೆ. ಆದ್ಮೇಲೆ ತಾವೆಲ್ಲ ಅಲ್ಲಿ ಕಾರ್ನರ್ನಲ್ಲಿ ನಿಂತಂತವರು ಎಲ್ಲ ಪ್ರೇಕ್ಷಕ ಬಂಧುಗಳು ಗ್ಯಾಲರಿ ಮೇಲೆ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಅಲ್ಲಿ ಇದ್ದಂಥ ಸಿಬ್ಬಂದಿ ವರ್ಗದವರು ಸ್ವಲ್ಪ ಅಲ್ಲಿ ಸ್ಥಳಾವಕಾಶ ಮಾಡಿ ಕೊಡಿಸ್ಬೇಕು. ಟೈಮ್ ಲಾಸ್ಟ್ ಮಿನಿಟ್ ಘೋಷಣೆ ಆಗ್ತಾ ಇದೆ. ಪುರುಷ ಅಂಕಣದಲ್ಲಿ, ಮಹಿಳಾ ಅಂಕಣದಲ್ಲಿ 21-5 ಪಂದ್ಯ. ಎರಗಟ್ಟಿ ಯಾಕೆ ಲೇಟ್ ಮಾಡ್ತಾ ಇದ್ರಪ್ಪ? ನ್ಯೂಸ್ ಬೋರ್ಡ್ಸ್ ಗಳು ಮೆಂಕಳಿ ಮತ್ತು ಎರಗಟ್ಟಿ ಅತಿಥಿ ಮಹೋದಯ ಬಂದಿದ್ದಾರೆ, ತಾವು ಜಲ್ದಿ ಬರಬೇಕು. ಬನ್ನಿ. ಓಂ ಬಸ ಎರಗಟ್ಟಿ ನ್ಯೂಸ್ ಬೋರ್ಡ್ಸ್ ಕ್ಲಬ್ ಮೆಂಕಳಿ, ಬರ್ರಪ್ಪ ಬರ್ರಿ, ಜಲ್ದಿ ಬರ್ರಿ. ನೀವು ಲೇಟ್ ಬಂದ್ರೆ 7 ನಿಮಿಷ ಆಡ್ಸವ. ಅಂಪೈರ್ಸ್ ಗಮನಿಸಿ, ಅವ್ರು ಜಲ್ದಿ ಬಂದ್ರೆ 10 ನಿಮಿಷ ಆಡಿಸಿ, ಲೇಟ್ ಬಂದ್ರೆ 7 ನಿಮಿಷ ಆಡಿಸಿ. Match is on in my academy, Chinchli.